ಹಾಯ್ ಫ್ರೆಂಡ್ಸ್, CSS 0 to Hero ಕಲಿಯೋಣ ಕೋರ್ಸ್ಗೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಟೆಕ್ಸ್ಟ್ ಅಲೈನ್ಮೆಂಟ್, ಲೆಟರ್ ಸ್ಪೇಸಿಂಗ್, ಟೆಕ್ಸ್ಟ್ ಇಂಡೆಂಟ್ ಈ ತರ CSS ಪ್ರಾಪರ್ಟೀಸ್ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಫಾಂಟ್ ರಿಲೇಟೆಡ್ ಪ್ರಾಪರ್ಟೀಸ್ ನ ಹೇಗೆ ಉಪಯೋಗಿಸೋದು ಅಂತ ಕಲಿಯೋಣ. ಸೊ ಈಗ ನಮ್ಮ ವೆಬ್ಸೈಟ್ ಅಲ್ಲಿ ಟೆಕ್ಸ್ಟ್ ಫಾಂಟ್ಸ್ ನ ಯಾವ್ಯಾವ ರೀತಿ ಸ್ಟೈಲ್ ಮಾಡ್ಬೋದು ಅಂತ ನೋಡೋಣ. ಮೊದಲನೇದು ಫಾಂಟ್ ಫ್ಯಾಮಿಲಿ. ಈ ಫಾಂಟ್ ಫ್ಯಾಮಿಲಿ ಅನ್ನೋ ಒಂದು ಪ್ರಾಪರ್ಟಿ ಇಟ್ ಇಸ್ ಯೂಸ್ ಟು ಸ್ಪೆಸಿಫೈ ದ ಫಾಂಟ್ ಆಫ್ ಅ ಟೆಕ್ಸ್ಟ್. ನಮ್ಮ ಟೆಕ್ಸ್ಟ್ ಯಾವ ಫಾಂಟ್ ಅಲ್ಲಿ ಇರಬೇಕು ಅಂತ ಸ್ಪೆಸಿಫೈ ಮಾಡೋದಕ್ಕೆ ಈ ಫಾಂಟ್ ಫ್ಯಾಮಿಲಿನ ಉಪಯೋಗಿಸ್ತೀವಿ. ನೀವು MS ವರ್ಡ್ ಉಪಯೋಗಿಸಿದ್ರೆ ಅದರಲ್ಲಿ ಟೆಕ್ಸ್ಟ್ ಬರೆದಾಗ ಯಾವ ಫಾಂಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಏರಿಯಲ್ ಬ್ಲ್ಯಾಕ್, ಟೈಮ್ಸ್ ನ್ಯೂ ರೋಮನ್ ಈ ತರ ಡಿಫ್ರೆಂಟ್ ಫಾಂಟ್ಸ್ ನೀವು ಸೆಲೆಕ್ಟ್ ಮಾಡಬಹುದು. ಅದೇ ರೀತಿ CSS ಅಲ್ಲಿ ಕೂಡ ಫಾಂಟ್ ಫ್ಯಾಮಿಲಿ ಉಪಯೋಗಿಸ್ಕೊಂಡು ನಿಮ್ಗೆ ಯಾವ ಫಾಂಟ್ ಬೇಕೋ ಅದನ್ನ ನೀವು ಸ್ಪೆಸಿಫೈ ಮಾಡಬಹುದು. ಫಾಂಟ್ ಸ್ಟೈಲ್ ಇಸ್ ಯೂಸ್ ಟು ಸ್ಪೆಸಿಫೈ ದ ಸ್ಟೈಲ್. ಈ ಫಾಂಟ್ ಸ್ಟೈಲ್ ಅನ್ನೋದು ನಮ್ಮ ಫಾಂಟ್ಸ್ ಅಂದ್ರೆ ಟೆಕ್ಸ್ಟ್ ಇಟ್ಯಾಲಿಕ್ಸ್ ಅಲ್ಲಿರ್ಬೇಕಾ, ನಾರ್ಮಲ್ ಆಗಿರ್ಬೇಕಾ ಅನ್ನೋದನ್ನ ಡಿಫೈನ್ ಮಾಡೋದಕ್ಕೆ ಉಪಯೋಗಿಸೋದು. ಫಾಂಟ್ ವೇಟ್ ಸ್ಪೆಸಿಫೈಸ್ ದ ವೇಟ್ ಆಫ್ ದ ಟೆಕ್ಸ್ಟ್. ಅಂತಂದ್ರೆ ನಮ್ಮ ಟೆಕ್ಸ್ಟ್ ಬೋಲ್ಡ್ ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕಾ ಅಥವಾ ನಾರ್ಮಲ್ ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕಾ ಅಂತ ಸ್ಪೆಸಿಫೈ ಮಾಡೋದಕ್ಕೆ ಈ ಫಾಂಟ್ ವೇಟ್ ನ ಉಪಯೋಗಿಸ್ತೀವಿ. ಫಾಂಟ್ ವೇರಿಯಂಟ್ ಸ್ಪೆಸಿಫೈಸ್ ಇಫ್ ದ ಟೆಕ್ಸ್ಟ್ ಹ್ಯಾಸ್ ಟು ಬಿ ಇನ್ ಸ್ಮಾಲ್ ಕ್ಯಾಪ್ಸ್ ಫಾಂಟ್. ಈ ಫಾಂಟ್ ವೇರಿಯಂಟ್ ಅನ್ನೋದು ನಮ್ಮ ಟೆಕ್ಸ್ಟ್ ಅಪ್ಪರ್ ಕೇಸ್, ಲೋವರ್ ಕೇಸ್ ಅಂತ ನಾವು ಡಿಫೈನ್ ಮಾಡಿದ್ವಿ ಅಲ್ವಾ ಮುಂಚೆ ಟೆಕ್ಸ್ಟ್ ಡೆಕೋರೇಷನ್ ಅಂತ. ಅದೇ ರೀತಿ ಫಾಂಟ್ ವೇರಿಯಂಟ್ ಅಲ್ಲಿ ಸ್ಮಾಲ್ ಕ್ಯಾಪ್ಸ್ ಫಾಂಟ್ ಅಂತ ಉಪಯೋಗಿಸಬಹುದು. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ಫಾಂಟ್ ಸೈಜ್ ಇಸ್ ಯೂಸ್ ಟು ಡಿಫೈನ್ ದ ಸೈಜ್ ಆಫ್ ದ ಫಾಂಟ್. ನಮ್ಮ ಟೆಕ್ಸ್ಟ್ ಫಾಂಟ್ ಎಷ್ಟು ದೊಡ್ಡದಾಗಿರ್ಬೇಕು ಅಥವಾ ಎಷ್ಟು ಚಿಕ್ಕದಾಗಿರ್ಬೇಕು ಅಂತ ಡಿಫೈನ್ ಮಾಡೋದಕ್ಕೆ ಫಾಂಟ್ ಸೈಜ್ ನ ನಾವು ಡಿಫೈನ್ ಮಾಡಬೇಕು. ಈಗ ಇದೆಲ್ಲಾನು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಜೊತೆ ನೋಡೋಣವಾ. ನಾನಿಲ್ಲಿ ಆಲ್ರೆಡಿ ಒಂದು ಟೆಂಪ್ಲೇಟ್ ಬರ್ದಿದ್ದೀನಿ. ಇದನ್ನ ನಾನು ಟೆಕ್ಸ್ಟೈಲ್ಸ್ ಯೂಸ್ ಮಾಡೋದಕ್ಕೆ ಉಪಯೋಗಿಸಿದ್ದೀನಿ. ಸೊ ನೀವು ಮುಂಚಿನ ವಿಡಿಯೋ ನೋಡಿದ್ರೆ ಈ ಟೆಕ್ಸ್ಟ್ ಡೆಕೋರೇಷನ್, ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಈ ತರ ಡಿಫ್ರೆಂಟ್ ಪ್ರಾಪರ್ಟೀಸ್ ಯಾಕೆ ಉಪಯೋಗಿಸಿದೀವಿ ಅಂತ ನಿಮ್ಗೆ ಗೊತ್ತಾಗತ್ತೆ. ನಾನು ಅದೇ ಎಕ್ಸಾಂಪಲ್ ಅಲ್ಲಿ ಕಂಟಿನ್ಯೂ ಮಾಡಿ ಫಾಂಟ್ ಸ್ಟೈಲ್ಸ್ ನ ಹೇಗೆ ಉಪಯೋಗಿಸೋದು ಅಂತ ಹೇಳ್ಕೊಡ್ತೀನಿ. ಈಗ ಮೊದಲನೇದು ಫಾಂಟ್ ಫ್ಯಾಮಿಲಿ ನೋಡಿದ್ವಿ. ನಾವು ಇಲ್ಲಿ ಪ್ಯಾರಾಗ್ರಾಫ್ ಕಂಟೆಂಟ್ಗೆ ಅಂದ್ರೆ ಈ ಕಂಟೆಂಟ್ಗೆ ಫಾಂಟ್ ಫ್ಯಾಮಿಲಿನ ಸ್ಪೆಸಿಫೈ ಮಾಡೋಣ. ಸೊ ಫಾಂಟ್ ಫ್ಯಾಮಿಲಿ ಇಲ್ಲಿ ಅಕಸ್ಮಾತ್ ನಾನು ಬರೀ ಒನ್ ವರ್ಡ್ ಉಪಯೋಗಿಸಿದ್ರೆ, ಏರಿಯಲ್ ಅಂತ ಉಪಯೋಗಿಸಿದ್ರೆ ಡಬಲ್ ಕೋಟ್ಸ್ ಕೊಡೋ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಫಾಂಟ್ ಸೈಜ್, ಫಾಂಟ್ ಸ್ಟೈಲ್ ಹೆಂಗ್ ಚೇಂಜ್ ಆಯ್ತು ಅಂತ ನೋಡಿದ್ರ ಅಲ್ವಾ ನೀವು. ಅದೇ ಇಲ್ಲಿ ನಾನು ಸ್ಪೇಸ್ ಕೊಟ್ಬಿಟ್ಟು ಕೊಡ್ಬೇಕು ಅಂತಂದ್ರೆ, ಈಗ ಏರಿಯಲ್ ಬ್ಲ್ಯಾಕ್ ಅಂತ ಕೊಡ್ಬೇಕು ಅಂದ್ರೆ ಈ ರೀತಿ ಇಲ್ಲಿ ಡಬಲ್ ಕೋಟ್ಸ್ ನ ಉಪಯೋಗಿಸ್ಬೇಕಾಗತ್ತೆ. ಇಲ್ಲಿ ನಾನು ಸಿಂಪಲ್ ಫಾಂಟ್ ಬೇಕು ಅನ್ನೋದ್ರಿಂದ ಟೈಮ್ಸ್ ನ್ಯೂ ರೋಮನ್ ಅಂತ ಕೊಡ್ತೀನಿ. ಮತ್ತೆ ಇಲ್ಲಿ ನಮ್ಗೆ CSS ಅಲ್ಲಿ ಫಾಂಟ್ಸ್ ಅಲ್ಲಿ ಫಾಲ್ ಬ್ಯಾಕ್ ಅನ್ನೋ ಒಂದು ಆಪ್ಷನ್ ಇದೆ. ಯಾಕಂದ್ರೆ ಇವಾಗ ಕೆಲವೊಂದು ಫಾಂಟ್ಸ್ ನೀವು ಒಂದೊಂದೇ ಸ್ಪೆಸಿಫೈ ಮಾಡಿದಾಗ ಕೆಲವೊಂದು ಬ್ರೌಸರ್ ಅದನ್ನ ಸಪೋರ್ಟ್ ಮಾಡಲ್ಲ ಅಂತ ಅನ್ಕೊಳ್ಳಿ. ಈಗ ಕ್ರೋಮ್ ಅನ್ನೋದು ಆಲ್ಮೋಸ್ಟ್ ಎಲ್ಲಾ ಫಾಂಟ್ಸ್ ನ ಸಪೋರ್ಟ್ ಮಾಡತ್ತೆ. ಅದೇ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಕೆಲವೊಂದು ಫಾಂಟ್ಸ್ ನ ಸಪೋರ್ಟ್ ಮಾಡಲ್ಲ. ಆಗ ನಿಮ್ ಟೆಕ್ಸ್ಟ್ ಹೆಂಗಂಗೋ ಕಾಣಿಸ್ಬಿಡತ್ತೆ. ಅದಕ್ಕೆ ಫಾಲ್ ಬ್ಯಾಕ್ ಆಪ್ಷನ್ಸ್ ಅಥವಾ ಫಾಲ್ ಬ್ಯಾಕ್ ಫಾಂಟ್ಸ್ ಅಂತ ಉಪಯೋಗಿಸ್ಬೇಕು. ಸೊ ಯಾವ್ದಾದ್ರು ಬ್ರೌಸರ್ ಟೈಮ್ಸ್ ನ್ಯೂ ರೋಮನ್ ಸಪೋರ್ಟ್ ಮಾಡಲ್ಲ ಅಂದ್ರೆ ಅದು ನೆಕ್ಸ್ಟ್ ಹೆಲ್ವೆಟಿಕಾ ಅನ್ನೋ ಒಂದು ಫಾಂಟ್ ನ ಉಪಯೋಗಿಸ್ಬೇಕು. ಅದೂನು ಇಲ್ಲ ಅಂದ್ರೆ ಈ ಸೆರಿಫ್ ಅಥವಾ ಸ್ಯಾನ್ಸ್ ಸೆರಿಫ್ ಅಂತ ಏನ್ ಬರುತ್ತೆ, ಇದ್ರಲ್ಲಿ ಲಿಸ್ಟ್ ಆಫ್ ಫಾಂಟ್ಸ್ ಇರತ್ತೆ. ಅಂದ್ರೆ ಎಷ್ಟೊಂದ್ ತರ ಇರತ್ತೆ. ಸೊ ಅದ್ರಿಂದ ಯಾವ್ದಾದ್ರು ಪಿಕ್ ಮಾಡ್ಕೊಬಹುದು ಅಂತ ಹೇಳ್ಬಹುದು. ಸೊ ಈ ರೀತಿ ನೀವು ಲಿಸ್ಟ್ ಆಫ್ ಫಾಂಟ್ಸ್ ನ ಇಲ್ಲಿ ಕೊಡಬಹುದು. ಸೊ ಫಸ್ಟ್ ಅದು ಟೈಮ್ಸ್ ನ್ಯೂ ರೋಮನ್ ತಗೊಳತ್ತೆ. ಅಕಸ್ಮಾತ್ ಬ್ರೌಸರ್ ಟೈಮ್ಸ್ ನ್ಯೂ ರೋಮನ್ ನ ಸಪೋರ್ಟ್ ಮಾಡಲ್ಲ ಅಂದ್ರೆ ನೆಕ್ಸ್ಟ್ ನಾವು ಸ್ಪೆಸಿಫೈ ಮಾಡಿರೋ ಫಾಂಟ್ ನ ತಗೊಳತ್ತೆ. ಅಕಸ್ಮಾತ್ ಬ್ರೌಸರ್ ಅದನ್ನು ಸಪೋರ್ಟ್ ಮಾಡಲ್ಲ ಅಂದ್ರೆ ಈ ಲಿಸ್ಟ್ ಆಫ್ ಫಾಂಟ್ಸ್ ಇಂದ ಒಂದನ್ನ ಪಿಕ್ ಮಾಡತ್ತೆ. ಇದನ್ನ ಫಾಂಟ್ ಫಾಲ್ ಬ್ಯಾಕ್ ಅಂತ ಕರೀತಾರೆ. ಈ ರೀತಿ ನೀವು ಫಾಂಟ್ ಫ್ಯಾಮಿಲಿ ಅನ್ನೋ ಒಂದು ಪ್ರಾಪರ್ಟಿನ ಉಪಯೋಗಿಸ್ಕೊಂಡು ಒಂದು ಫಾಂಟ್ ನ ಸ್ಪೆಸಿಫೈ ಮಾಡಬಹುದು.
ಫಾಲ್ ಬ್ಯಾಕ್ ಆಪ್ಷನ್ಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಫಾಂಟ್ಸ್ ನ ಸ್ಪೆಸಿಫೈ ಮಾಡಬಹುದು. ಈಗ ನೆಕ್ಸ್ಟ್ ಫಾಂಟ್ ಸ್ಟೈಲ್. ಇದನ್ನ ನಾನು ಇಲ್ಲಿ H1 ಟ್ಯಾಗ್ ಕೊಡ್ತೀನಿ ಅಂತಂದ್ರೆ ಈ ಹೆಡ್ಡಿಂಗ್ಗೆ ನಾನು ಸ್ಟೈಲ್ ನ ಚೇಂಜ್ ಮಾಡಬೇಕು. ಸೊ ಫಾಂಟ್ ಸ್ಟೈಲ್ ಇಟಾಲಿಕ್ ಅಂತ ಕೊಡ್ತೀನಿ. ನೋಡಿ, ಕೊಟ್ಟ ತಕ್ಷಣ ಏನಾಯ್ತು, ಅದು ಇಟಾಲಿಕ್ಸ್ ಅಲ್ಲಿ ಬಂತು. ಈ ರೀತಿ ನೀವು ಸ್ಟೈಲ್ ನ ಸ್ಪೆಸಿಫೈ ಮಾಡಬಹುದು. ನೆಕ್ಸ್ಟ್ ಫಾಂಟ್ ವೇಟ್. ಸೊ ಇಲ್ಲಿ ನಾನು ನಮ್ಮ ಟೆಕ್ಸ್ಟ್ ನ ಬೋಲ್ಡ್ ಮಾಡೋದಕ್ಕೆ ಫಾಂಟ್ ವೇಟ್ ಬೋಲ್ಡ್ ಅಂತ ಕೊಡ್ಬೋದು. ನೋಡಿ, ನಮ್ಮ ಟೆಕ್ಸ್ಟ್ ಹೆಂಗೆ ಬೋಲ್ಡ್ ಆಯ್ತು ಅಂತ ನೋಡಿದ್ರಲ್ಲ. ಈಗ ನಂಗೆ ಬೋಲ್ಡ್ ಬೇಡ ಅಂತಂದ್ರೆ ನಾನು ನಾರ್ಮಲ್ ಅಂತಾನು ಕೊಡಬಹುದು. ಸೊ ಈಗ ನಾರ್ಮಲ್ ಫಾರ್ಮ್ಯಾಟ್ ಬಂದಿದೆ. ಸದ್ಯಕ್ಕೆ ಬೋಲ್ಡ್ ಅಂತಾನೆ ಕೊಡ್ತೀನಿ. ನೆಕ್ಸ್ಟ್ ಫಾಂಟ್ ವೇರಿಯಂಟ್. ಈ ಫಾಂಟ್ ವೇರಿಯಂಟ್ ಅಲ್ಲಿ ನಾವು ಸ್ಮಾಲ್ ಕ್ಯಾಪ್ಸ್ ಅಂತ ಉಪಯೋಗಿಸಬಹುದು. ಸ್ಮಾಲ್ ಕ್ಯಾಪ್ಸ್ ಅಂತ ಕೊಟ್ಟ ತಕ್ಷಣ ನೋಡಿ, ಎಲ್ಲಾ ಲೆಟರು ಕ್ಯಾಪಿಟಲ್ ಆಯ್ತು. ಆದ್ರೆ ಪ್ರತಿಯೊಂದು ಸೆಂಟೆನ್ಸ್, ಪ್ರತಿಯೊಂದು ವರ್ಡ್ ನ ಮೊದಲನೇ ಲೆಟರ್ ಮಾತ್ರ ಸ್ವಲ್ಪ ದೊಡ್ಡಾಗಿ ಬೋಲ್ಡ್ ಆಗಿ ಇದೆ. ಸೊ ಇದೆಲ್ಲ ಸ್ಮಾಲ್ ಆಗಿ ಕಾಣಿಸ್ಬೇಕು, ಆದ್ರೆ ಅಪ್ಪರ್ ಕೇಸ್ ಅಲ್ಲಿ ಇರಬೇಕು, ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇರಬೇಕು. ಅದಕ್ಕೆ ನಾವು ಸ್ಮಾಲ್ ಕ್ಯಾಪ್ಸ್ ಅಂತ ಫಾಂಟ್ ವೇರಿಯಂಟ್ ನ ಕೊಡ್ಬಹುದು. ನಿಮ್ಗೆ ಸ್ಮಾಲ್ ಕ್ಯಾಪ್ಸ್ ಬೇಡ ಅಂದ್ರೆ ನೀವು ನಾರ್ಮಲ್ ಅಂತ ಕೂಡ ಕೊಡಬಹುದು. ಇದು ಫಾಂಟ್ ವೇರಿಯಂಟ್. ಇದನ್ನ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ಕೇಳ್ಬಹುದು ಫಾಂಟ್ ವೇರಿಯಂಟ್ ಅಂದ್ರೆ ಏನು, ಅದಕ್ಕೆ ನೀವು ಯಾವ್ಯಾವ ತರ ಆಪ್ಷನ್ಸ್ ಕೊಡಬಹುದು ಅಂತ. ಆಗ ನೀವು ಸ್ಮಾಲ್ ಕ್ಯಾಪ್ಸ್ ಅಂತ ಕೊಡ್ಬೋದು ಅಥವಾ ನಾರ್ಮಲ್ ಆಗಿ ಕೊಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಫಾಂಟ್ ಸೈಜ್. ಇದು ನಮ್ಮ ಫಾಂಟ್ ಎಷ್ಟು ಸೈಜ್ ಅಲ್ಲಿ ಇರಬೇಕು ಅಂತ ಡಿಫೈನ್ ಮಾಡೋದಕ್ಕೆ ಉಪಯೋಗಿಸೋದು. ಇಲ್ಲಿ ನಾನು ಪಿಕ್ಸೆಲ್ಸ್ ಅಲ್ಲಾದ್ರೂ ಕೊಡ್ಬೋದು. ಸೊ 14 ಪಿಕ್ಸೆಲ್ಸ್ ಅಂತನಾದ್ರೂ ಕೊಡ್ಬೋದು. ನೋಡಿ, ಚಿಕ್ಕದಾಯ್ತು. ಅಥವಾ 14 ಪಾಯಿಂಟ್ಸ್ ಅಂತನಾದ್ರೂ ಕೊಡಬಹುದು. ಈಗ ಇದಕ್ಕೂ ಬಿಟ್ಟು EM ಅನ್ನೋ ಒಂದು ಯೂನಿಟ್ ಬಂದಿದೆ. ಈ EM ಅಂತಂದ್ರೆ ಇದು ಕಮ್ಮಿ ಕೊಡ್ಬೇಕು. ಯಾಕೆ ಅಂತಂದ್ರೆ ಈ EM ಅನ್ನೋದು ಆ ಬ್ರೌಸರ್ ತಕ್ಕಂಗೆ ಅಡ್ಜಸ್ಟ್ ಆಗತ್ತೆ. ಸೊ EM ಅನ್ನೋ ಒಂದು ಯೂನಿಟ್ ಈಗ ತುಂಬಾ ಕಡೆ ಉಪಯೋಗಿಸ್ತಾ ಇರ್ತಾರೆ. ನಾನು 2EM ಅಂತ ಕೊಟ್ಟಿನಿ. ನೋಡಿ ಎಷ್ಟು ದೊಡ್ಡದಾಯ್ತು ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಇದು EM 1.5 ಅಂತ ಕೂಡ ಕೊಡ್ಬೋದು. ನೀವು ಪಾಯಿಂಟ್ಸ್ ಅಲ್ಲಿ ಕೂಡ ಕೊಡ್ಬೋದು. ಸದ್ಯಕ್ಕೆ ನಾನು 1EM ಅಂತ ಕೊಟ್ಟಿದ್ದೀನಿ. ಈಗ ನಿಮ್ಗೆ ಈ ಫಾಂಟ್ ಸ್ಟೈಲ್ಸ್ ಏನೇನು ಅಂದ್ರೆ ನಮ್ಮ ಟೆಕ್ಸ್ಟ್ ಫಾಂಟ್ಸ್ ನಲ್ಲಿ ಯಾವ್ಯಾವ ತರ ಸ್ಟೈಲ್ಸ್ ಕೊಡ್ಬೋದು ಅಂತ ಗೊತ್ತಾಯ್ತಲ್ವಾ? ನೀವು ನಮ್ಮ ಕಲಿಯೋಣ ವೆಬ್ಸೈಟ್ www.kaliyona.com ನ ವಿಸಿಟ್ ಮಾಡಿದ್ರೆ ಅಲ್ಲಿ CSS ಕೋರ್ಸ್ ಜೊತೆಗೆ HTML ಮತ್ತೆ ಹಲವಾರು ಕೋರ್ಸಸ್ಗೆ ನೀವು ಫ್ರೀ ಆಗಿ ಎನ್ರೋಲ್ ಆಗಬಹುದು. ಜೊತೆಗೆ ಆ ಕೋರ್ಸ್ ನ ಕಂಪ್ಲೀಟ್ ಮಾಡಿದಾಗ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.